ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಇಡಿ ದಾಳಿಯನ್ನು ಮಾಡಿದೆ. ಈ ದಾಳಿಯ ಕುರಿತಂತೆ ಮುಖ್ಯಮಂತ್ರಿಗಳು ರಿಯಾಕ್ಟ್ ಮಾಡಿದ್ದಾರೆ. ಕಾನೂನು ದುರ್ಬಳಕೆ ಮಾಡಿಕೊಳ್ಳುವ ಕೆಲಸ ಮಾಡ್ತಾ ಇದೆ ಬಿಜೆಪಿ. ಕಾನೂನು ಅನುಷ್ಠಾನದಲ್ಲಿ ನಾವು ಅಡ್ಡಿಪಡಿಸಲ್ಲ ಅಂತ ಮುಖ್ಯಮಂತ್ರಿಗಳು ರಿಯಾಕ್ಟ್ ಮಾಡಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ. ಇದು ರಾಜಕೀಯ ಪ್ರೇರಿತ, ನಮ್ಮ ಸರ್ಕಾರವನ್ನು ಕೆಡವುವಂತಹ ಪ್ರಯತ್ನ. ಹಾಗಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ. ಮಾಡಲಿ ಅನ್ನೋದು ಅಷ್ಟೇ. ನಮ್ದು ಯಾವುದೇ ಕಾನೂನಿನ ಉಲ್ಲಂಘನೆ ಆಗಿದ್ರೆ ಅದಕ್ಕೆ ಸಪೋರ್ಟ್ ಮಾಡಲ್ಲ. ಕಾನೂನು ಪ್ರಕಾರವಾಗಿ ಮಾಡಲಿ ಅನ್ನೋದು ಅಷ್ಟೇ. ನಮ್ದು ಯಾವುದೇ ಕಾನೂನಿನ ಉಲ್ಲಂಘನೆ ಆಗಿದ್ರೆ ಅದಕ್ಕೆ ಸಪೋರ್ಟ್ ಮಾಡಲ್ಲ. ಕಾನೂನು ಪ್ರಕಾರವಾಗಿ ಮಾಡಲಿ ಅನ್ನೋದು ಅಷ್ಟೇ. ನಮ್ದು ಯಾವುದೇ ಕಾನೂನಿನ ಉಲ್ಲಂಘನೆ ಆಗಿದ್ರೆ ಅದಕ್ಕೆ ಸಪೋರ್ಟ್ ಮಾಡಲ್ಲ. ಕಾನೂನು ಪ್ರಕಾರವಾಗಿ ಮಾಡಲಿ ಅನ್ನೋದು ಅಷ್ಟೇ. ಸೊ ಇದು ಮುಖ್ಯಮಂತ್ರಿಗಳ ಹೇಳಿಕೆ. ಮುಖ್ಯಮಂತ್ರಿಗಳು ರಿಯಾಕ್ಟ್ ಮಾಡಿದ್ದಾರೆ. ಅವರು ಹೇಳ್ತಾ ಇದ್ದಾರೆ, ಇದು ಕೇಂದ್ರ ಸರ್ಕಾರ ನಮ್ಮ ಸರ್ಕಾರವನ್ನು ಹಣಿಯುವಂಥ ಪ್ರಯತ್ನ ಅಷ್ಟೇ. ಕೇವಲ ನಮ್ಮನ್ನು ಕಾರ್ನರ್ ಮಾಡ್ತಾ ಇದ್ದಾರೆ. ಆಯಿತು, ಕಾನೂನುಬದ್ಧವಾಗಿ ಮಾಡ್ತಾರ, ಮಾಡಲಿ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಇದು ರಾಜಕೀಯ ಪ್ರೇರಿತ. ಇಡಿ ದಾಳಿಗಳು ಯಾರ ಮೇಲೆ ಆಗ್ತಾ ಇದೆ? ನಮ್ಮ ಸರ್ಕಾರಗಳ ಮೇಲೆ ಮಾತ್ರ, ಕಾಂಗ್ರೆಸ್ ಸರ್ಕಾರಗಳ ಮೇಲೆ ಮಾತ್ರ, ವಿರೋಧಿಗಳ ಮೇಲೆ ಮಾತ್ರ. ಯಾಕೆ ಬಿಜೆಪಿ ಮೇಲೆ ಆಗೋದಿಲ್ಲ? ಯಾಕೆ ಕಾಂಗ್ರೆಸ್ ಮೇಲೆ ಮಾತ್ರ ಟಾರ್ಗೆಟ್ ಮಾಡೋದು? ಯಾಕೆ? ಇದು ರಾಜಕೀಯ ಪ್ರೇರಿತ. ಇಷ್ಟರಲ್ಲೇ ಗೊತ್ತಾಗುತ್ತೆ ನೀವು ನಿಜಕ್ಕೂ ಕಾನೂನಾತ್ಮಕವಾಗಿ ಮಾಡ್ತಾ ಇದ್ದೀರಾ. ನಮ್ಮ ಬೆಂಬಲ ಇದೆ, ನಾವು ಸುಮ್ಮನೆ ಇರ್ತೀವಿ, ನೀವು ತನಿಖೆ ಮಾಡಿ, ಪರವಾಗಿಲ್ಲ. ಆದರೆ ರಾಜಕೀಯ ಪ್ರೇರಿತವಾಗಿ ಈ ಎಲ್ಲ ದಾಳಿಗಳಾಗ್ತಾ ಇದೆ ಅಂತ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ಯಾಕೆ ಅಂದರೆ ಸರ್ಕಾರವೇ SIT ಮಾಡಿತ್ತು. ಸರ್ಕಾರದ SIT ತೀರ್ಮಾನ ಮಾಡಿತ್ತು, ವರದಿಯನ್ನು ಕೊಟ್ಟಿತ್ತು. ಆ ವರದಿಯಲ್ಲಿ ಸಚಿವರ ಯಾವುದೇ ಹಸ್ತಕ್ಷೇಪ ಇಲ್ಲ, ಕೈವಾಡ ಇಲ್ಲ, ಸಚಿವರಿಗೂ ಇದ್ರಿಗೂ ಸಂಬಂಧನೇ ಇಲ್ಲ ಅಂತ ಹೇಳಿತ್ತು. ಅದಾದ ನಂತರ CBI ಬರುತ್ತೆ, ಇಡಿ ದಾಳಿ ಮಾಡುತ್ತೆ. ಇಡಿ ದಾಳಿಯಲ್ಲಿ ಇವಾಗ ನೋಡಿದ್ರೆ ಕಾಂಗ್ರೆಸ್ನ ಶಾಸಕರು, ಸಂಸದರು, ಇವರ ಮೇಲೆಯೇ ದಾಳಿ ಆಗತ್ತೆ. ಇದನ್ನು ನೋಡ್ತಾ ಇದ್ರೆ ಏನನ್ಸುತ್ತೆ ನಮಗೆ ಅಂದರೆ ಇದೊಂದು ರಾಜಕೀಯ ಪ್ರೇರಿತ ದಾಳಿ. ಇದು ಕಾನೂನಾತ್ಮಕವಾದ ದಾಳಿಯಲ್ಲ. ಕೇಂದ್ರ ಸರ್ಕಾರ ನಮ್ಮ ಸರ್ಕಾರವನ್ನು ಕಾರ್ನರ್ ಮಾಡುವಂಥ ಪ್ರಯತ್ನ ಮಾಡ್ತಾ ಇದೆ. ಸರ್ಕಾರವನ್ನು ಏನಾದರೂ ಮಾಡಿ ಉರುಳಿಸಬೇಕು, ಕೆಟ್ಟ ಹೆಸರು ತರಬೇಕು. ಈ ಹಿನ್ನೆಲೆಯಲ್ಲಿ ಈ ದಾಳಿ ಮಾಡ್ತಾ ಇದೆ ಅಂತ ಮುಖ್ಯಮಂತ್ರಿಗಳು ಹೇಳ್ತಾ ಇರು. BK ಹರಿಪ್ರಸಾದ್ ಅವರು ಕೂಡ ಆಗಲೇ ಅದನ್ನೇ ಹೇಳಿದ್ರು. ಕಾಂಗ್ರೆಸ್ನ ಯಾವುದೇ ನಾಯಕರನ್ನು ಕೇಳಿದ್ರು ಕೂಡ ಅದನ್ನೇ ಹೇಳ್ತಾರೆ. ಆಗಲೇ ಬಸವರಾಜ ರಾಯರೆಡ್ಡಿ ಅವರು ಕೂಡ ಅದನ್ನೇ ಹೇಳಿದ್ರು. ಸೊ ಬಿಜೆಪಿಯ ಅನೇಕ ಜನ ನಾಯಕರು, ಕಾಂಗ್ರೆಸ್ನ ಅನೇಕ ಜನ ನಾಯಕರು ಇದರ ಬಗ್ಗೆ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.